ಧರ್ಮಸ್ಥಳದ ಕಾಡಿನಲ್ಲಿ ನಡೆತಿರುವಂಥ ಶೋಧ ಕಾರ್ಯದಲ್ಲಿ ಕೆಲವು ಮೂಳೆಗಳು ಪತ್ತೆಯಾಗಿದೆ. ಹಾಗಾದರೆ ಈ ಮೂಳೆಗಳ ಮೂಲ ಯಾವುದು? ಈ ಬಗ್ಗೆ ಮಾತಾಡಲಿಕ್ಕೆ ವಿಧಿವಿಜ್ಞಾನ ತಜ್ಞರಾದ ಡಾಕ್ಟರ್ ಸೂರ್ಯಕುಮಾರ್ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಕೆಲವು ಮೂಳೆಗಳು ಪತ್ತೆಯಾಗಿದೆ ಅಂತ ಹೇಳುವಂಥ ಮಾಹಿತಿ, ಆ ಮೂಳೆಗಳು ಹೇಗೆ ಮರ್ಡರ್ ಆಯಿತಾ, ಹೇಗೆ ಆಯಿತು, ಯಾವ ರೀತಿ ಕೊಲೆ ಆಯಿತು ಅಂತ ಹೇಳುವಂಥದ್ದು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ, ಯಾವ ರೀತಿ ಅಂತ ಹೇಳುವಂಥದ್ದು? ಅಷ್ಟು ಸುಲಭದಲ್ಲಿ ಮೂಳೆಯಿಂದ ಸಾವು ಹೇಗಾಗಿದೆ ಅಂತ ಹೇಳೋದು ಬಹಳ ಕಷ್ಟ. ಯಾಕೆಂತೇಳಿದರೆ ನಮಗೆ ಸಿಗ್ತಾ ಇರೋದೀಗ ಬರೀ ಮೂಳೆ ಮಾತ್ರ. ಆದ್ದರಿಂದ ಮೂಳೆಯಲ್ಲಿ ಏನಾದರೂ ಗಾಯದ ಲಕ್ಷಣಗಳು ಕಂಡ್ರೆ, ತಲೆಬುರುಡೆಯಲ್ಲಿ ಏನಾದರೂ ಏಟಾಗಿದ್ದರೆ ಅಥವಾ ಇನ್ನೇನಾದರೂ ಹೊಡೆದದ್ದೋ ಕತ್ತಿಯಿಂದ ಕಡ್ದದ್ದೋ ಅಂಥದ್ದೇನಾದರೂ ಗಾಯಗಳು ಕಂಡು ಬಂದರೆ ನಾವು ಇಂಥ ಕಾರಣ ತಲೆಗೆ ಏಟಾಗಿರಬಹುದು ಅಂತ ಹೇಳಿ ಅದರಿಂದ ಸಾವು ಆಗಿರಬಹುದು ಅಂತ ಹೇಳ್ಬೋದಲ್ಲದೆ ಇದರಿಂದಲೇ ಸಾವಾಗಿದೆ ಅಂತೇಳಿ ಬರೀ ಮೂಳೆಗಳನ್ನು ನೋಡಿ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತು ಈಗ ಮೂಳೆಗೆ ಒಂದು 10 ವರ್ಷ 15 ವರ್ಷ ಆಗಿದ್ದರೆ ಇಷ್ಟೇ ವರ್ಷದಾಗಿದೆ ಅಂತ ಹೇಳುವಂಥದ್ದು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ, ಹೇಗೆ ಅಂತ ಹೇಳುವಂಥದ್ದು? ಕರೆಕ್ಟಾಗಿ ಇಂತಿಷ್ಟೇ ವರ್ಷ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಒಂದು ನಾವು ರಫ್ ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಈಗ 10 ರಿಂದ 20 ವರ್ಷ ಆಗಿರಬಹುದು ಅಂತೇಳಿ ಹೇಳ್ಬೋದು, ಅಥವಾ ಒಂದು 10 ರಿಂದ 30 ವರ್ಷ ಆಗಿರ್ಬೋದು ಅಂತ ಹೇಳ್ಬೋದು. ಆದರೆ ಅದೆಲ್ಲ ಹೇಗಾಗುತ್ತೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಆ ನೆಲದ ಮಣ್ಣಿನ ಮೇಲೆ ಹೋಗ್ತದೆ, ಆ ನೆಲಕ್ಕೆ ನೀರು ಎಷ್ಟು ಸೇರಿಕೊಂಡಿದೆ ಅಂತ ಹೋಗ್ತದೆ, ಅಲ್ಲಿ ಯಾವ ಥರದ ಆಮ್ಲತೆ ಇತ್ತು ಅಂತೇಳಿ ಅದ್ರ ಮೇಲೆಲ್ಲ ಹೊಂದ್ಕೊಂಡು, ಅಂದರೆ ಎಸಿಡಿಟಿ ಆಲ್ಕಲೈನಿಟಿ ಅದ್ರ ಮೇಲೆಲ್ಲ ಹೊಂದಿಕೊಂಡು ಹೋಗ್ತದೆ. ಇಂತಿಷ್ಟೇ ವರ್ಷದಿಂದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕಾರ್ಬನ್ ಡೇಟಿಂಗ್ ಅಂತ ಹೇಳುವ ಒಂದು ಟೆಸ್ಟಿಂಗ್ ಉಂಟು. ಅದೆಲ್ಲ ನಾವು ಥಿಯರಿ ಅಂತ ಹೇಳಬೇಕಷ್ಟೇ, ಅದೆಲ್ಲ ಫಾರಿನಲ್ಲಿ ಮಾಡ್ತಾರೆ ಅಲ್ಲದೆ ನಮ್ಮ ಭಾರತ ದೇಶದಲ್ಲಿ ಅಷ್ಟು ಸುಲಭವಾಗಿ ಎಲ್ಲ ಕೇಸಲ್ಲಿ ಕಾರ್ಬನ್ ಡೇಟಿಂಗ್ ಮಾಡೋಕ್ಕೆ ಆಗೋದಿಲ್ಲ. ಸರ್, ಮತ್ತು ಇದು ಪುರುಷರದ ಅಥವಾ ಮಹಿಳೆಯರದ ಅಥವಾ ಯುವಕಿಯರ ಅಂತ ಯಾವ ರೀತಿ ಮೂಳೆಯಿಂದ ಪತ್ತೆ ಹಚ್ಚಬಹುದು ಅಂತ ಹೇಳುವಂಥದ್ದು? ಇದು ಬಹಳ ಸುಲಭದ ಕೆಲಸ. ನಮಗೆ ಒಂದು ತಲೆ ಬುರುಡೆ ಸಿಕ್ಕಿದರೆ ಅಥವಾ ಪೃಷ್ಠ ಅಥವಾ ಹಿಪ್ ಬೋನ್ ಅಂತ ಹೇಳ್ತೀವಲ್ಲ ಅದು ಸಿಕ್ಕಿದರೆ, ಅಥವಾ ಲಾಂಗ್ ಬೋನ್ ತೊಡೆಯ ಮೂಳೆ ಸಿಕ್ಕಿದರೆ ಅದರಲ್ಲಿ ಕೆಲವು ಗಂಡಸರಲ್ಲೇ ಒಂದು ಥರದ ಲಕ್ಷಣಗಳಿರ್ತದೆ, ಹೆಂಗಸರಲ್ಲಿ ಇನ್ನೊಂದು ಥರದ ಲಕ್ಷಣಗಳಿರ್ತದೆ. ಅದನ್ನೆಲ್ಲ ನೋಡಿಕೊಂಡು ನಾವು ಖಂಡಿತ ಇದು ಗಂಡಸ ಹೆಂಗಸು ಅಂತ ಹೇಳ್ಬೋದು. ಮತ್ತು ಅದರಲ್ಲಿ ಕೆಲವು ಸೂಚರ್ ಲೈನ್ಸ್ ಅಂತ ಇರ್ತದೆ, ಅದು ಸೇರಿಕೊಂಡ್ರೆ ಇಂತಿಷ್ಟು ವಯಸ್ಸಾಗಿದೆ ಅಂತ ಕೂಡ ನಾವು ಅದನ್ನು ಹೇಳ್ಬೋದು. ಇದು ನಾವು ಈಗ ತಜ್ಞರಾಗಿ ಮಾಡುವ ಸುಲಭದ ಕೆಲಸ. ತಲೆಬುರುಡೆಯಿಂದ ವಯಸ್ಸು, ಗಂಡಸು ಹೆಂಗಸು ಅಂತ ಹೇಳೋದು, ಇದು ಎರಡು ಸುಲಭದ ಕೆಲಸ. ಸರ್, ತಲೆಬುರುಡೆಯಿಂದ ಅಂತ ಹೇಳಿದ್ರೆ ತಲೆಬುರುಡೆಯಿಂದ ಯಾವ ರೀತಿ ಸರ್, ಹೆಂಗಸರು ಯಾವ ರೀತಿ, ಗಂಡಸರು ಯಾವ ರೀತಿ ಒಂದು ಸಿಂಪ್ಟಮ್ಸ್ ಹೇಳ್ಬೋದು, ಯಾವ ರೀತಿ ಪತ್ತೆ ಹಚ್ಚಬಹುದು ಅಂತ ಹೇಳ್ಬೋದು? ಹೌದು, ತಲೆಯ ಬುರುಡೆ ಮತ್ತು ದವಡೆಯ ಮೂಳೆಯಲ್ಲಿ. ಈಗ ದವಡೆಯ ಮೂಳೆಯಲ್ಲಿ ನಾವು ನೋಡಿದರೆ ಅದರ ಹಿಂಭಾಗ ಹೆಂಗಸರಲ್ಲಿ ಉದ್ದ ಇರ್ತದೆ, ಗಂಡಸರಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ. ಅಂದರೆ ಒಂದು 90 ಡಿಗ್ರಿಯಲ್ಲಿ ಗಂಡಸರಲ್ಲಿ ಇರ್ತದೆ, ಹೆಂಗಸರಲ್ಲಿ ಅದು ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ, ಅದು 120 ಡಿಗ್ರಿಯಲ್ಲಿ ಇರ್ತದೆ. ಮತ್ತು ಅಲ್ಲಿ ತಲೆಗೆ ಸೇರುವ ಒಂದು ಕಾಂಡೈಲಾರ್ ಫ್ಯಾಸೆಟ್ ಅಂತ ಹೇಳ್ತೀವಿ, ಅದಕ್ಕೂ ಎಕ್ರೋಮಿಯಲ್ ಪ್ರೋಸೆಸ್ ಅಂತ ಇರ್ತದೆ, ಅದರಲ್ಲಿ ಅದರ ಎತ್ತರಗಳಲ್ಲಿ ವ್ಯತ್ಯಾಸ ಇರ್ತದೆ. ಮತ್ತು ಮೆಂಟಲ್ ಫೊರಾಮಿನ ಅಂತ ಹೇಳುವ ಒಂದು ಅಂಶ ಇದೆ. ಆ ಮೆಂಟಲ್ ಫೊರಾಮಿನ ಗಂಡಸರಲ್ಲಿ ಒಂದು ಲೆವೆಲಲ್ಲಿ ಇರ್ತದೆ, ಹೆಂಗಸರಲ್ಲಿ ಇನ್ನೊಂದು ಲೆವೆಲಲ್ಲಿ ಇರ್ತದೆ. ಅದೇ ಥರ ತಲೆಯಲ್ಲಿ ಕೆಲವು ಮೂಳೆಗಳಿರ್ತದೆ, ಮ್ಯಾಸ್ಟಾಯ್ಡ್ ಬೋನ್ ಅಂತೆಲ್ಲ ಇರ್ತದೆ. ಅಂಥದ್ದನ್ನೆಲ್ಲ ನೋಡಿ ಆಗುವಾಗ ನಮಗೆ ಗಂಡಸು ಬೇರೆ ಹೆಂಗಸು ಬೇರೆ ಇರೋದರಿಂದ ಅದನ್ನು ನಾವು ಹೇಳ್ಬೋದು ಗಂಡಸು ಹೆಂಗಸು ಅಂತೇಳಿ. ಇದು ಡಾಕ್ಟರ್ ಸೂರ್ಯಕುಮಾರ್ ಅವರು ಕೊಟ್ಟಂಥ ಮಾಹಿತಿ. ಕ್ಯಾನ್ಪರ್ಸನ್ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಧರ್ಮಸ್ಥಳದ ಕಾಡಿನಲ್ಲಿ ನಡೆತಿರುವಂಥ ಶೋಧ ಕಾರ್ಯದಲ್ಲಿ ಕೆಲವು ಮೂಳೆಗಳು ಪತ್ತೆಯಾಗಿದೆ. ಹಾಗಾದರೆ ಈ ಮೂಳೆಗಳ ಮೂಲ ಯಾವುದು? ಈ ಬಗ್ಗೆ ಮಾತಾಡಲಿಕ್ಕೆ ವಿಧಿವಿಜ್ಞಾನ ತಜ್ಞರಾದ ಡಾಕ್ಟರ್ ಸೂರ್ಯಕುಮಾರ್ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಕೆಲವು ಮೂಳೆಗಳು ಪತ್ತೆಯಾಗಿದೆ ಅಂತ ಹೇಳುವಂಥ ಮಾಹಿತಿ, ಆ ಮೂಳೆಗಳು ಹೇಗೆ ಮರ್ಡರ್ ಆಯಿತಾ, ಹೇಗೆ ಆಯಿತು, ಯಾವ ರೀತಿ ಕೊಲೆ ಆಯಿತು ಅಂತ ಹೇಳುವಂಥದ್ದು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ, ಯಾವ ರೀತಿ ಅಂತ ಹೇಳುವಂಥದ್ದು? ಅಷ್ಟು ಸುಲಭದಲ್ಲಿ ಮೂಳೆಯಿಂದ ಸಾವು ಹೇಗಾಗಿದೆ ಅಂತ ಹೇಳೋದು ಬಹಳ ಕಷ್ಟ. ಯಾಕೆಂತೇಳಿದರೆ ನಮಗೆ ಸಿಗ್ತಾ ಇರೋದೀಗ ಬರೀ ಮೂಳೆ ಮಾತ್ರ. ಆದ್ದರಿಂದ ಮೂಳೆಯಲ್ಲಿ ಏನಾದರೂ ಗಾಯದ ಲಕ್ಷಣಗಳು ಕಂಡ್ರೆ, ತಲೆಬುರುಡೆಯಲ್ಲಿ ಏನಾದರೂ ಏಟಾಗಿದ್ದರೆ ಅಥವಾ ಇನ್ನೇನಾದರೂ ಹೊಡೆದದ್ದೋ ಕತ್ತಿಯಿಂದ ಕಡ್ದದ್ದೋ ಅಂಥದ್ದೇನಾದರೂ ಗಾಯಗಳು ಕಂಡು ಬಂದರೆ ನಾವು ಇಂಥ ಕಾರಣ ತಲೆಗೆ ಏಟಾಗಿರಬಹುದು ಅಂತ ಹೇಳಿ ಅದರಿಂದ ಸಾವು ಆಗಿರಬಹುದು ಅಂತ ಹೇಳ್ಬೋದಲ್ಲದೆ ಇದರಿಂದಲೇ ಸಾವಾಗಿದೆ ಅಂತೇಳಿ ಬರೀ ಮೂಳೆಗಳನ್ನು ನೋಡಿ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತು ಈಗ ಮೂಳೆಗೆ ಒಂದು 10 ವರ್ಷ 15 ವರ್ಷ ಆಗಿದ್ದರೆ ಇಷ್ಟೇ ವರ್ಷದಾಗಿದೆ ಅಂತ ಹೇಳುವಂಥದ್ದು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ, ಹೇಗೆ ಅಂತ ಹೇಳುವಂಥದ್ದು? ಕರೆಕ್ಟಾಗಿ ಇಂತಿಷ್ಟೇ ವರ್ಷ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಒಂದು ನಾವು ರಫ್ ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಈಗ 10 ರಿಂದ 20 ವರ್ಷ ಆಗಿರಬಹುದು ಅಂತೇಳಿ ಹೇಳ್ಬೋದು, ಅಥವಾ ಒಂದು 10 ರಿಂದ 30 ವರ್ಷ ಆಗಿರ್ಬೋದು ಅಂತ ಹೇಳ್ಬೋದು. ಆದರೆ ಅದೆಲ್ಲ ಹೇಗಾಗುತ್ತೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಆ ನೆಲದ ಮಣ್ಣಿನ ಮೇಲೆ ಹೋಗ್ತದೆ, ಆ ನೆಲಕ್ಕೆ ನೀರು ಎಷ್ಟು ಸೇರಿಕೊಂಡಿದೆ ಅಂತ ಹೋಗ್ತದೆ, ಅಲ್ಲಿ ಯಾವ ಥರದ ಆಮ್ಲತೆ ಇತ್ತು ಅಂತೇಳಿ ಅದ್ರ ಮೇಲೆಲ್ಲ ಹೊಂದ್ಕೊಂಡು, ಅಂದರೆ ಎಸಿಡಿಟಿ ಆಲ್ಕಲೈನಿಟಿ ಅದ್ರ ಮೇಲೆಲ್ಲ ಹೊಂದಿಕೊಂಡು ಹೋಗ್ತದೆ. ಇಂತಿಷ್ಟೇ ವರ್ಷದಿಂದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕಾರ್ಬನ್ ಡೇಟಿಂಗ್ ಅಂತ ಹೇಳುವ ಒಂದು ಟೆಸ್ಟಿಂಗ್ ಉಂಟು. ಅದೆಲ್ಲ ನಾವು ಥಿಯರಿ ಅಂತ ಹೇಳಬೇಕಷ್ಟೇ, ಅದೆಲ್ಲ ಫಾರಿನಲ್ಲಿ ಮಾಡ್ತಾರೆ ಅಲ್ಲದೆ ನಮ್ಮ ಭಾರತ ದೇಶದಲ್ಲಿ ಅಷ್ಟು ಸುಲಭವಾಗಿ ಎಲ್ಲ ಕೇಸಲ್ಲಿ ಕಾರ್ಬನ್ ಡೇಟಿಂಗ್ ಮಾಡೋಕ್ಕೆ ಆಗೋದಿಲ್ಲ.
ಸರ್ ಮತ್ತೆ ಇದು ಪುರುಷರದ ಅಥವಾ ಮಹಿಳೆಯರದ ಅಥವಾ ಯುವಕ ಯುವತಿಯರಂತ ಯಾವ ರೀತಿ ಈ ಮೂಳೆಯಿಂದ ಪತ್ತೆ ಹಚ್ಚಬಹುದು ಅಂತ ಹೇಳುವಂಥದ್ದು? ಇದು ಬಹಳ ಸುಲಭದ ಕೆಲಸ. ನಮಗೆ ಒಂದು ತಲೆ ಬುರುಡೆ ಸಿಕ್ಕಿದರೆ ಅಥವಾ ಪೃಷ್ಠ ಅಥವಾ ಹಿಪ್ ಬೋನ್ ಅಂತ ಹೇಳ್ತೀವಲ್ಲ ಅದು ಸಿಕ್ಕಿದರೆ ಅಥವಾ ಲಾಂಗ್ ಬೋನ್ ತೊಡೆಯ ಮೂಳೆ ಸಿಕ್ಕಿದರೆ ಅದರಲ್ಲಿ ಕೆಲವು ಗಂಡಸರಲ್ಲೇ ಒಂದು ಥರದ ಲಕ್ಷಣಗಳಿರ್ತದೆ, ಹೆಂಗಸರಲ್ಲಿ ಇನ್ನೊಂದು ಥರದ ಲಕ್ಷಣಗಳಿರ್ತದೆ. ಅದನ್ನೆಲ್ಲ ನೋಡಿಕೊಂಡು ನಾವು ಖಂಡಿತ ಇದು ಗಂಡಸ ಹೆಂಗಸು ಅಂತ ಹೇಳ್ಬೋದು. ಮತ್ತು ಅದರಲ್ಲಿ ಕೆಲವು ಸೂಚರ್ ಲೈನ್ಸ್ ಅಂತ ಇರ್ತದೆ, ಅದು ಸೇರಿಕೊಂಡ್ರೆ ಇಂತಿಷ್ಟು ವಯಸ್ಸಾಗಿದೆ ಅಂತ ಕೂಡ ನಾವು ಅದನ್ನು ಹೇಳ್ಬೋದು. ಇದು ನಾವು ಈಗ ತಜ್ಞರಾಗಿ ಮಾಡುವ ಸುಲಭದ ಕೆಲಸ. ತಲೆಬುರುಡೆಯಿಂದ ವಯಸ್ಸು ಗಂಡಸು ಹೆಂಗಸು ಅಂತ ಹೇಳೋದು, ಇದು ಎರಡು ಸುಲಭದ ಕೆಲಸ. ಸರ್ ತಲೆಬುರುಡೆಯಿಂದ ಅಂತ ಹೇಳಿದ್ರೆ ತಲೆಬುರುಡೆಯಿಂದ ಯಾವ ರೀತಿ ಸರ್ ಹೆಂಗಸರು ಯಾವ ರೀತಿ ಗಂಡಸರು ಯಾವ ರೀತಿ ಒಂದು ಸಿಂಪ್ಟಮ್ಸ್ ಹೇಳ್ಬೋದು, ಯಾವ ರೀತಿ ಪತ್ತೆ ಹಚ್ಚಬಹುದು ಅಂತ ಹೇಳ್ಬೋದು? ಹೌದು, ತಲೆಯ ಬುರುಡೆ ಮತ್ತು ದವಡೆಯ ಮೂಳೆಯಲ್ಲಿ, ಈಗ ದವಡೆಯ ಮೂಳೆಯಲ್ಲಿ ನಾವು ನೋಡಿದರೆ ಅದರ ಹಿಂಭಾಗ ಹೆಂಗಸರಲ್ಲಿ ಉದ್ದ ಇರ್ತದೆ, ಗಂಡಸರಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ. ಅಂದರೆ ಒಂದು 90 ಡಿಗ್ರಿಯಲ್ಲಿ ಗಂಡಸರಲ್ಲಿ ಇರ್ತದೆ, ಹೆಂಗಸರಲ್ಲಿ ಅದು ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ, ಅದೇ 120 ಡಿಗ್ರಿಯಲ್ಲಿ ಇರ್ತದೆ. ಮತ್ತು ಅಲ್ಲಿ ತಲೆಗೆ ಸೇರುವ ಒಂದು ಕಾಂಡೈಲಾರ್ ಫ್ಯಾಸೆಟ್ ಅಂತ ಹೇಳ್ತೀವಿ, ಅದಕ್ಕೂ ಎಕ್ರೋಮಿಯಲ್ ಪ್ರೋಸೆಸ್ ಅಂತ ಇರ್ತದೆ, ಅದರಲ್ಲಿ ಅದರ ಎತ್ತರಗಳಲ್ಲಿ ವ್ಯತ್ಯಾಸ ಇರ್ತದೆ. ಮತ್ತು ಮೆಂಟಲ್ ಫೊರಾಮೆನ ಅಂತ ಹೇಳುವ ಒಂದು ಅಂಶ ಇದೆ. ಆ ಮೆಂಟಲ್ ಫೊರಾಮೆನ ಗಂಡಸರಲ್ಲಿ ಒಂದು ಲೆವೆಲಲ್ಲಿ ಇರ್ತದೆ, ಹೆಂಗಸರಲ್ಲಿ ಇನ್ನೊಂದು ಲೆವೆಲಲ್ಲಿ ಇರ್ತದೆ. ಅದೇ ಥರ ತಲೆಯಲ್ಲಿ ಕೆಲವು ಮೂಳೆಗಳಿರ್ತದೆ, ಮ್ಯಾಸ್ಟಾಯ್ಡ್ ಬೋನ್ ಅಂತೆಲ್ಲ ಇರ್ತದೆ. ಅಂಥದ್ದನ್ನೆಲ್ಲ ನೋಡಿ ಆಗುವಾಗ ನಮಗೆ ಗಂಡಸು ಬೇರೆ ಹೆಂಗಸು ಬೇರೆ ಇರೋದರಿಂದ ಅದನ್ನು ನಾವು ಹೇಳ್ಬೋದು ಗಂಡಸು ಹೆಂಗಸು ಅಂತೇಳಿ. ಇದು ಡಾಕ್ಟರ್ ಸೂರ್ಯಕುಮಾರ್ ಅವರು ಕೊಟ್ಟಂತ ಮಾಹಿತಿ. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಧರ್ಮಸ್ಥಳದ ಕಾಡಿನಲ್ಲಿ ನಡೆತಿರುವಂತಹ ಶೋಧ ಕಾರ್ಯದಲ್ಲಿ ಕೆಲವು ಮೂಳೆಗಳು ಪತ್ತೆಯಾಗಿದೆ. ಹಾಗಾದರೆ ಈ ಮೂಳೆಗಳ ಮೂಲ ಯಾವುದು? ಈ ಬಗ್ಗೆ ಮಾತಾಡಲಿಕ್ಕೆ ವಿಧಿವಿಜ್ಞಾನ ತಜ್ಞರಾದ ಡಾಕ್ಟರ್ ಸೂರ್ಯಕುಮಾರ್ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಕೆಲವು ಮೂಳೆಗಳು ಪತ್ತೆಯಾಗಿದೆ ಅಂತ ಹೇಳುವಂಥ ಮಾಹಿತಿ, ಆ ಮೂಳೆಗಳು ಹೇಗೆ ಮರ್ಡರ್ ಆಯಿತಾ, ಹೇಗೆ ಆಯಿತು, ಯಾವ ರೀತಿ ಕೊಲೆ ಆಯಿತು ಅಂತ ಹೇಳುವಂಥದ್ದು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ, ಯಾವ ರೀತಿ ಅಂತ ಹೇಳುವಂಥದ್ದು? ಅಷ್ಟು ಸುಲಭದಲ್ಲಿ ಮೂಳೆಯಿಂದ ಸಾವು ಹೇಗಾಗಿದೆ ಅಂತ ಹೇಳೋದು ಬಹಳ ಕಷ್ಟ. ಯಾಕೆಂತೇಳಿದರೆ ನಮಗೆ ಸಿಗ್ತಾ ಇರೋದೀಗ ಬರೀ ಮೂಳೆ ಮಾತ್ರ. ಆದ್ದರಿಂದ ಮೂಳೆಯಲ್ಲಿ ಏನಾದರೂ ಗಾಯದ ಲಕ್ಷಣಗಳು ಕಂಡ್ರೆ, ತಲೆಬುರುಡೆಯಲ್ಲಿ ಏನಾದರೂ ಏಟಾಗಿದ್ದರೆ ಅಥವಾ ಇನ್ನೇನಾದರೂ ಹೊಡೆದದ್ದೋ ಕತ್ತಿಯಿಂದ ಕಡ್ದದ್ದೋ ಅಂಥದ್ದೇನಾದರೂ ಗಾಯಗಳು ಕಂಡು ಬಂದರೆ ನಾವು ಇಂಥ ಕಾರಣ ತಲೆಗೆ ಏಟಾಗಿರಬಹುದು ಅಂತ ಹೇಳಿ ಅದರಿಂದ ಸಾವು ಆಗಿರಬಹುದು ಅಂತ ಹೇಳ್ಬೋದಲ್ಲದೆ ಇದರಿಂದಲೇ ಸಾವಾಗಿದೆ ಅಂತೇಳಿ ಬರೀ ಮೂಳೆಗಳನ್ನು ನೋಡಿ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತು ಈಗ ಮೂಳೆಗೆ ಒಂದು 10 ವರ್ಷ 15 ವರ್ಷ ಆಗಿದರೆ ಇಷ್ಟೇ ವರ್ಷದಾಗಿದೆ ಅಂತ ಹೇಳುವಂಥದ್ದು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ, ಹೇಗೆ ಅಂತ ಹೇಳುವಂಥದ್ದು? ಕರೆಕ್ಟಾಗಿ ಇಂತಿಷ್ಟೇ ವರ್ಷ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಒಂದು ನಾವು ರಫ್ ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಈಗ 10 ರಿಂದ 20 ವರ್ಷ ಆಗಿರಬಹುದು ಅಂತೇಳಿ ಹೇಳ್ಬೋದು, ಅಥವಾ ಒಂದು 10 ರಿಂದ 30 ವರ್ಷ ಆಗಿರ್ಬೋದು ಅಂತ ಹೇಳ್ಬೋದು. ಆದರೆ ಅದೆಲ್ಲ ಹೇಗಾಗುತ್ತೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಆ ನೆಲದ ಮಣ್ಣಿನ ಮೇಲೆ ಹೋಗ್ತದೆ, ಆ ನೆಲಕ್ಕೆ ನೀರು ಎಷ್ಟು ಸೇರಿಕೊಂಡಿದೆ ಅಂತ ಹೋಗ್ತದೆ, ಅಲ್ಲಿ ಯಾವ ಥರದ ಆಮ್ಲತೆ ಇತ್ತು ಅಂತೇಳಿ ಅದ್ರ ಮೇಲೆಲ್ಲ ಹೊಂದ್ಕೊಂಡು, ಅಂದರೆ ಎಸಿಡಿಟಿ ಆಲ್ಕಲೈನಿಟಿ ಅದ್ರ ಮೇಲೆಲ್ಲ ಹೊಂದಿಕೊಂಡು ಹೋಗ್ತದೆ. ಇಂತಿಷ್ಟೇ ವರ್ಷದಿಂದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕಾರ್ಬನ್ ಡೇಟಿಂಗ್ ಅಂತ ಹೇಳುವ ಒಂದು ಟೆಸ್ಟಿಂಗ್ ಉಂಟು, ಅದೆಲ್ಲ ನಾವು ಥಿಯರಿ ಅಂತ ಹೇಳಬೇಕಷ್ಟೇ, ಅದೆಲ್ಲ ಫಾರಿನಲ್ಲಿ ಮಾಡ್ತಾರೆ, ಅಲ್ಲದೆ ನಮ್ಮ ಭಾರತ ದೇಶದಲ್ಲಿ ಅಷ್ಟು ಸುಲಭವಾಗಿ ಎಲ್ಲ ಕೇಸಲ್ಲಿ ಕಾರ್ಬನ್ ಡೇಟಿಂಗ್ ಮಾಡೋಕ್ಕೆ ಆಗೋದಿಲ್ಲ. ಸರ್ ಮತ್ತು ಇದು ಪುರುಷರದ ಅಥವಾ ಮಹಿಳೆಯರದ ಅಥವಾ ಯುವಕ ಯುವತಿಯರಂತ ಯಾವ ರೀತಿ ಈ ಮೂಳೆಯಿಂದ ಪತ್ತೆ ಹಚ್ಚಬಹುದು ಅಂತ ಹೇಳುವಂಥದ್ದು? ಇದು ಬಹಳ ಸುಲಭದ ಕೆಲಸ. ನಮಗೆ ಒಂದು ತಲೆ ಬುರುಡೆ ಸಿಕ್ಕಿದರೆ ಅಥವಾ ಪೃಷ್ಠ ಅಥವಾ ಹಿಪ್ ಬೋನ್ ಅಂತ ಹೇಳ್ತೀವಲ್ಲ ಅದು ಸಿಕ್ಕಿದರೆ, ಅಥವಾ ಲಾಂಗ್ ಬೋನ್ ತೊಡೆಯ ಮೂಳೆ ಸಿಕ್ಕಿದರೆ ಅದರಲ್ಲಿ ಕೆಲವು ಗಂಡಸರಲ್ಲೇ ಒಂದು ಥರದ ಲಕ್ಷಣಗಳಿರ್ತದೆ, ಹೆಂಗಸರಲ್ಲಿ ಇನ್ನೊಂದು ಥರದ ಲಕ್ಷಣಗಳಿರ್ತದೆ. ಅದನ್ನೆಲ್ಲ ನೋಡಿಕೊಂಡು ನಾವು ಖಂಡಿತ ಇದು ಗಂಡಸ ಹೆಂಗಸು ಅಂತ ಹೇಳ್ಬೋದು. ಮತ್ತು ಅದರಲ್ಲಿ ಕೆಲವು ಸೂಚರ್ ಲೈನ್ಸ್ ಅಂತ ಇರ್ತದೆ, ಅದು ಸೇರಿಕೊಂಡ್ರೆ ಇಂತಿಷ್ಟು ವಯಸ್ಸಾಗಿದೆ ಅಂತ ಕೂಡ ನಾವು ಅದನ್ನು ಹೇಳ್ಬೋದು. ಇದು ನಾವು ಈಗ ತಜ್ಞರಾಗಿ ಮಾಡುವ ಸುಲಭದ ಕೆಲಸ. ತಲೆಬುರುಡೆಯಿಂದ ವಯಸ್ಸು ಗಂಡಸು ಹೆಂಗಸು ಅಂತ ಹೇಳೋದು, ಇದು ಎರಡು ಸುಲಭದ ಕೆಲಸ. ಸರ್ ತಲೆಬುರುಡೆಯಿಂದ ಅಂತ ಹೇಳಿದ್ರೆ ತಲೆಬುರುಡೆಯಿಂದ ಯಾವ ರೀತಿ ಸರ್ ಹೆಂಗಸರು ಯಾವ ರೀತಿ ಗಂಡಸರು ಯಾವ ರೀತಿ ಒಂದು ಸಿಂಪ್ಟಮ್ಸ್ ಹೇಳ್ಬೋದು, ಯಾವ ರೀತಿ ಪತ್ತೆ ಹಚ್ಚಬಹುದು ಅಂತ ಹೇಳ್ಬೋದು? ಹೌದು, ತಲೆಯ ಬುರುಡೆ ಮತ್ತು ದವಡೆಯ ಮೂಳೆಯಲ್ಲಿ, ಈಗ ದವಡೆಯ ಮೂಳೆಯಲ್ಲಿ ನಾವು ನೋಡಿದರೆ ಅದರ ಹಿಂಭಾಗ ಹೆಂಗಸರಲ್ಲಿ ಉದ್ದ ಇರ್ತದೆ, ಗಂಡಸರಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ. ಅಂದರೆ ಒಂದು 90 ಡಿಗ್ರಿಯಲ್ಲಿ ಗಂಡಸರಲ್ಲಿ ಇರ್ತದೆ, ಹೆಂಗಸರಲ್ಲಿ ಅದು ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ, ಅದೇ 120 ಡಿಗ್ರಿಯಲ್ಲಿ ಇರ್ತದೆ. ಮತ್ತು ಅಲ್ಲಿ ತಲೆಗೆ ಸೇರುವ ಒಂದು ಕಾಂಡೈಲಾರ್ ಫ್ಯಾಸೆಟ್ ಅಂತ ಹೇಳ್ತೀವಿ, ಅದಕ್ಕೂ ಎಕ್ರೋಮಿಯಲ್ ಪ್ರೋಸೆಸ್ ಅಂತ ಇರ್ತದೆ, ಅದರಲ್ಲಿ ಅದರ ಎತ್ತರಗಳಲ್ಲಿ ವ್ಯತ್ಯಾಸ ಇರ್ತದೆ. ಮತ್ತು ಮೆಂಟಲ್ ಫೊರಾಮೆನ ಅಂತ ಹೇಳುವ ಒಂದು ಅಂಶ ಇದೆ. ಆ ಮೆಂಟಲ್ ಫೊರಾಮೆನ ಗಂಡಸರಲ್ಲಿ ಒಂದು ಲೆವೆಲಲ್ಲಿ ಇರ್ತದೆ, ಹೆಂಗಸರಲ್ಲಿ ಇನ್ನೊಂದು ಲೆವೆಲಲ್ಲಿ ಇರ್ತದೆ. ಅದೇ ಥರ ತಲೆಯಲ್ಲಿ ಕೆಲವು ಮೂಳೆಗಳಿರ್ತದೆ, ಮ್ಯಾಸ್ಟಾಯ್ಡ್ ಬೋನ್ ಅಂತೆಲ್ಲ ಇರ್ತದೆ. ಅಂಥದ್ದನ್ನೆಲ್ಲ ನೋಡಿ ಆಗುವಾಗ ನಮಗೆ ಗಂಡಸು ಬೇರೆ ಹೆಂಗಸು ಬೇರೆ
ಇರೋದರಿಂದ ಅದನ್ನು ನಾವು ಹೇಳ್ಬೋದು ಗಂಡಸು ಹೆಂಗಸು ಅಂತೇಳಿ. ಇದು ಡಾಕ್ಟರ್ ಸೂರ್ಯಕುಮಾರ್ ಅವರು ಕೊಟ್ಟಂತ ಮಾಹಿತಿ. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.